shoe aura, yeah, we click for the win. Hit that bell, let the magic begin. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಫ್ರೆಂಡ್ಸ್, ನಾನಿವತ್ತು ಟ್ರಾವೆಲ್ ಲಾಗೂ ಮಾಡ್ತಾಯಿಲ್ಲ, ಪ್ರ್ಯಾಂಕ್ ಲಾಗೂ ಮಾಡ್ತಾಯಿಲ್ಲ. ಇವತ್ತು ನಮ್ಮ ಆಡಿಯನ್ಸ್ ಜೊತೆ, ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗಳ ಜೊತೆ ಹಾರ್ಟ್ ಟು ಹಾರ್ಟ್ ಮಾತಾಡೋದ ಅಂತ ಅಂದ್ಬಿಟ್ಟು ಈ ಲಾಗ್ನ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್, ನಾನು ಇಲ್ಲಿವರೆಗೂ ಸಪೋರ್ಟ್ ಮಾಡಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಮತ್ತು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಏನಕ್ಕೆ ಅಂತ ಅಂದರೆ, ಇನಿಷಿಯಲ್ ಸ್ಟೇಜಲ್ಲಿ ನಾನು ವೀಡಿಯೋಸ್ಗಳು ಸ್ಟಾರ್ಟ್ ಮಾಡಿದಾಗ ರೀಚ್ ಸಿಗ್ತಾ ಇರಲಿಲ್ಲ ವೀಡಿಯೋಸ್ಗಳು ಮಾಡ್ತಿರ್ಬೇಕಾದ್ರೆ. ಬಟ್ ಆದರೂ ಸಹ ಕಮ್ಮಿ ವ್ಯೂಸ್ಗಳು ಬರ್ತಿದ್ರು ಸಹ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಹಾಗೆ ನೀವು ಜನಗಳಾಗಿರ್ಬೋದು, ನೀವು ಕಮೆಂಟ್ ಮಾಡ್ತಿದ್ರಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿದ್ರಿ. ಅದಕ್ಕೋಸ್ಕರ ನಂಗೆ ಒಂಥರ ಎನರ್ಜಿ ಸಿಗ್ತಾಯಿತ್ತು. ಅದಕ್ಕೋಸ್ಕರ ವೀಡಿಯೋಸ್ ಮಾಡಿ ಹಾಕಿ ಈಗ 2000 ಸಬ್ಸ್ಕ್ರೈಬರ್ಸು ಮತ್ತು 2000 ಫಾಲೋವರ್ಸ್ ನಿಯರ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಅದನ್ನ ಕ್ಲಿಯರ್ ಮಾಡಿದ್ದೀನಿ. ನೋಡೋದು ನಮ್ಮ ಫ್ಯೂಚರ್ ಮುಂದಕ್ಕೆ ಹೆಂಗೆ ತೊಗೊಂಡೋಗುತ್ತೆ ಅಂತ. ಫಸ್ಟ್ ನಾನು ಮೇನ್ ಟಾಪಿಗೆ ಬಂದುಬಿಡ್ತೀನಿ. ಏನಪ್ಪ ಅಂದರೆ, ಈಗ ಈಗ ಜುಲೈ, ನೆಕ್ಸ್ಟ್ ಮಂತ್ ಆಗಸ್ಟ್ಗೆ ಕರೆಕ್ಟಾಗೆ ನಾನು ಯೂಟ್ಯೂಬ್ ಚಾನಲ್ ಜರ್ನಿನ ಸ್ಟಾರ್ಟ್ ಮಾಡಿ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಕಳೆದಂಥ 1 ವರ್ಷ ವೀಡಿಯೋಸ್ಗಳು ಮಾಡ್ತಾ ಇರೋದು ನಾನು, ಅದು ತುಂಬ ಕಮ್ಮಿ ವ್ಯೂಸು ಸಿಕ್ತು, ಅಪ್ ಆ್ಯಂಡ್ ಡೌನ್ ಸಿಕ್ತು, ಜೊತೆಗೆ ಡಿಸಪಾಯಿಂಟ್ಸ್ಮೆಂಟ್ ಕೂಡ ಚೆನ್ನಾಗಾಯ್ತಾಯಿತು. ಬಟ್ ಆದರೂ ಸಹ ನಾನು ಒಂದನ್ನು ಮಾತ್ರ ಬಿಡಲಿಲ್ಲ. ಅದೇನು ಅಂದರೆ ನನ್ನ ಮೋಟಿವೇಶನ್, ಸೆಲ್ಫ್ ಕಾನ್ಫಿಡೆಂಟ್ ನಾನು ಬಿಟ್ಕೊಡ್ಲಿಲ್ಲ. ವೀಡಿಯೋಸ್ ಎಷ್ಟಾದ್ರು ವ್ಯೂಸ್ ಬರಲಿ ಅಂತ ವ್ಯೂಸ್ ಕಡೆ ನಾನು ತಲೆನೇ ಹಾಕ್ತೇನೆ, ನಾರ್ಮಲಾಗಿ ವ್ಯೂಸ್ ಮಾಡ್ಕೊ ಹೋಗ್ತಾ ಇದೆ. ಸೊ ಈಗ ಸ್ವಲ್ಪ ತಕ್ಕ ಮಟ್ಟಿಗೆ ರೀಚ್ಗಳು ಸಿಗ್ತಿದೆ, ಜನಗಳು ಸ್ವಲ್ಪ ರೆಕಗ್ನೈಸು ಮಾಡೋ ಥರ ಆಗಿದೆ. ಬಟ್ ನೀವು ಅಂದ್ಕೊಂಡಂಗೆ ತುಂಬ ಅಮೌಂಟ್ ಬರ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀರ. ಬಟ್ ನನಗೆ ಇದುವರೆಗೂ ಯಾವುದೇ ಥರ ಅಮೌಂಟ್ಗಳು ಯಾವೂ ಬರ್ತಾಯಿಲ್ಲ. ನಾನು ಇದನ್ನ ಮಾಡ್ತಾ ಇರೋದು ಜಸ್ಟ್ ಫಾರ್ ನನ್ನ ಮೆಮೊರೀಸ್ ಕ್ರಿಯೇಟ್ ಮಾಡೋಕ್ಕೆ. ಆ್ಯಂಡ್ ಮೇನಾಗಿ ಹೇಳಬೇಕು ಅಂತ ಅಂದರೆ, ಯೂಟ್ಯೂಬ್ ಚಾನಲ್ ಅದೊಂದು ಜರ್ನಿ ಅಂತ ಹೇಳ್ಬೋದು. ನಾವು ಪಾಸ್ಟು, ಕಷ್ಟ ಸುಖ ಎಲ್ಲ ಥರದ್ದು ನಾವು ಒಂಥರ ಮೆಮೊರಿ ಥರ ಸ್ಟೋರ್ ಮಾಡೋದು ಯಾವುದು ಅಂದರೆ ಯೂಟ್ಯೂಬ್ ಚಾನಲ್. ನೀವು ಎಷ್ಟೇ ವರ್ಷ ಬಿಟ್ಕೊಂಡು ನೋಡಿದ್ರು, ನಾವು ಈ ವರ್ಷದಲ್ಲಿ ಇಷ್ಟು ಕಷ್ಟಪಡ್ತಿದ್ದು ಅಂತ ನಾವು ಯೂಟ್ಯೂಬಲ್ಲಿ ನೋಡ್ಬೋದು. ಮೊದಲು ಎಲ್ಲ ಥೀಸಿಸ್ ಬರ್ತಿತ್ತು, ಬುಕ್ಗಳೆಲ್ಲ ಬರೆದು ಬುಕ್ ಮಾಡಿ ನಮ್ಮ ಸ್ಟೋರಿಗಳ್ನ ಹೇಳ್ತಾಯಿದ್ರು. ಬಟ್ ಈಗ ಬುಕ್ಸೇ ಬೇಡ, ಯೂಟ್ಯೂಬೇ ಸಾಕು ನಮ್ಮ ಸ್ಟೋರಿಗಳ್ನ ಸೇವ್ ಮಾಡಿ ಇಡೋಕ್ಕೆ. ಅದಕ್ಕೋಸ್ಕರ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂದರೆ ಯೂಟ್ಯೂಬ್ ಚಾನಲ್ಲೇ. ಈಗ ನನ್ನ ಯೂಟ್ಯೂಬ್ ಚಾನಲ್ ಈಗ ಸ್ಲೋ ಆಗಿ ಗ್ರೋ ಆಗ್ತಾಯಿದೆ. ಅದೊಂದು ಖುಷಿ ವಿಷಯ ಹೇಳ್ಬೋದು. ಈಗ ತಕ್ಕ ಮಟ್ಟಿಗೆ ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಿದ್ದಾರೆ, ಆ್ಯಂಡ್ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾಯಿದ್ದಾರೆ. ತುಂಬ ಎಲ್ಲ, ಸ್ವಲ್ಪ. ಇನ್ನೊಂದು ಬಿಗ್ ಅಪ್ಡೇಟ್ ಏನು ಗೊತ್ತಾ ಫ್ರೆಂಡ್ಸ್, ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಈಗ ಈಗಿನ ಪ್ರೆಸೆಂಟ್ ಮನೆ ಮುಂದಕ್ಕೆ ಇದು ಮೆಮೊರೀಸ್ ಆಗಷ್ಟೇ ಉಳ್ಕೊಳ್ಳೋದು. ಎಂತಕ್ಕೆ ನಾವೀಗ ಇದನ್ನ ಖಾಲಿ ಮಾಡಿ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ನಾನೇನು ಮಾಡೋದು ಅಂದ್ಕೊಂಡಿದ್ದೀನಿ ಅಂದರೆ, ಈ ಮನೆದು ಮತ್ತು ಓಲ್ಡ್ ಮನೆದು ನ್ಯೂ ಮನೆದು ವ್ಲಾಗ್ಸ್ ಮಾಡಿ ಜರ್ನಿನ ತೋರ್ಸೋಣ, ಸೀರೀಸ್ ಮಾಡಿ ತೋರ್ಸೋದ ಅಂತ. ಮೀನ್ಸ್ ಪ್ಯಾಕಿಂಗಿಂದ ಹಿಡಿದು ಆ ಮನೆ ಹೋಗಿ ಪೂಜೆ, ಫೈನಲಾಗಿ ಹೆಂಗೆ ಹೋಗಿ ಮನೇಲಿ ಹೆಂಗೆ ಡೆಕೋರೇಟ್ ಎಲ್ಲ ಮಾಡಿ ತೋರಿಸ್ತೀನಿ ನಿಮಗೆ ಅನ್ನೋದನ್ನ ಕಂಟೆಂಟಾಗಿ ಫುಲ್ ಸೀರೀಸ್ ಮಾಡಿ ತೋರ್ಸೋದಂತ ಅಂದ್ಕೊಂಡಿದ್ದೀನಿ. ನೋಡೋದ ನಿಮಗೆ ಏನಾದ್ರು ಹೊಸ ಐಡಿಯಾಗಳು ಬಂತು ಅಂದರೆ ನಿಮಗೆ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಸಜೆಷನ್ ಕೊಡಿ, ಇದನ್ನ ಮಾಡಿ ಇದನ್ನೆಲ್ಲ ತೋರಿಸಿ ಅಂತ. ನಾವು ಅದೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಏನಾದ್ರು ಹೊಸ ಐಡಿಯಾಗಳು ಏನಾರು ಬಂತು ಅಂದರೆ ನಮ್ಮ ಹತ್ರ ಶೇರ್ ಮಾಡಿ. ನಾನಂತೂ 100% ಎಫರ್ಟ್ಸ್ ಹಾಕಿ ಅದನ್ನ ಮಾಡ್ತೀನಿ. ಯಾಕೆಂದರೆ ನಮ್ಮದು ನಿಮಗೆ ಇಂಟ್ರಡಕ್ಷನ್ ಇದ್ರೇ ನನಗೂ ಸ್ವಲ್ಪ ಒಳ್ಳೆಯದು, ನನಗೆ ಸ್ವಲ್ಪ ತುಂಬಾ ಒಳ್ಳೆಯದು. ಏನಕ್ಕೆ ಅಂದರೆ ಐ ಗೆಟ್ ಮೋಟಿವೇಟೆಡ್, ಆ್ಯಂಡ್ ನಿಮಗೂ ಇನ್ನೂ ಚೆನ್ನಾಗಿ ನೋಡೋಕ್ಕೆ ಇಷ್ಟಪಡ್ತೀರಾ. ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ಫ್ರೆಂಡ್ಸ್, ನಾವೀಗ ಇರೋ ಪ್ರೆಸೆಂಟ್ ಮನೇಲಿ ತುಂಬ ಮೆಮೊರೀಸ್ಗಳಿದೆ. ನಕ್ಕಿದ್ದೀವಿ, ಹತ್ತಿದ್ದೀವಿ, ಆಟ ಆಡಿದ್ದೀವಿ, ಸಿಕ್ಕಾಪಟ್ಟೆ ಕುಣಿದಾಡಿದ್ದೀವಿ. ಬಟ್ ಈಗ ಬೇರೆ ಮನೆಗೆ ಹೋಗಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇನ್ನೊಂಥರ ಏನು ಖುಷಿ ಅಂದರೆ, ಬೇರೆ ಮನೆಗೆ ಹೋದಾಗ ಹೊಸ ಬಿಗಿನಿಂಗ್, ಹೊಸ ಡ್ರೀಮ್ಸ್, ಹೊಸ ಜರ್ನಿ, ಹೊಸ ವಾತಾವರಣ, ಹೊಸ ಜನಗಳ ಜೊತೆ ಅಡ್ಜಸ್ಟ್ ಆಗೋದು, ಅದೊಂಥರ ಇನ್ನೂ ಚೆನ್ನಾಗಿರುತ್ತೆ. ಐ ಹೋಪ್ ಮುಂದೆ ಫ್ಯೂಚರಲ್ಲಿ ನಾನು ಮನೆಗೆ ಹೋದಾಗ ನಾನು ಫುಲ್ ಸಕ್ಸಸ್ಫುಲ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ನಾನು ಆನೆಸ್ಟಾಗಿ ಏನು ಹೇಳಬೇಕು ಅಂತ ಅಂದರೆ, ನನಗೆ ಫ್ರೆಂಡ್ಸ್ಗಳು ಆಗಿ ಫ್ಯಾಮಿಲೀಸು ಎಲ್ಲರೂ ಹೇಳ್ತಾರೆ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡು. ಆ್ಯಂಡ್ ನೀವುಗಳು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ರೆಗ್ಯುಲರಾಗಿ ವೀಡಿಯೋ ಅಪ್ಲೋಡ್ ಮಾಡಿ ಅಂತ. ಬಟ್ ನಾನೇನು ಮಾಡಲಿ, ನನ್ನದು ಅಂದೇ ಅಂತ ಒಂದು ಟೀಮ್ ಇಲ್ಲ. ನಾನೇ ಎಡಿಟ್ ಮಾಡಬೇಕು, ನಾನೇ ವೀಡಿಯೋ ಮಾಡಬೇಕು, ನಾನೇ ಸೌಂಡ್ ಎಫೆಕ್ಟ್ಸ್ ಎಲ್ಲ ಹಾಕಿ ನಾನೇ ಅಪ್ಲೋಡ್ ಮಾಡಬೇಕು. ಸೊ ತುಂಬ ಟೈಮ್ ಹಿಡಿಯುತ್ತೆ. ನನಗೆ ಅಂತ ಒಂದು ಟೀಮ್ ಬಿಲ್ಡ್ ಆಗೋದು ಯಾವಾಗ ಅಂದರೆ, ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಯಾಕಂದರೆ ಯಾರೂ ನನ್ನ ಅಷ್ಟು ಹೋಪ್ ಮಾಡ್ತಿಲ್ಲ, ಆಗಲ್ವ ಅಂತ ಡೌಟಲ್ಲಿದ್ದಾರೆ ಎಲ್ಲರೂ. ಅದಕ್ಕೋಸ್ಕರ ನಾನು ಒಬ್ಬನೇ ಮಾಡ್ತೀನಿ ಅಂತ ಫುಲ್ ಮೋಟಿವೇಟೆಡ್ ಆಗಿ ಮಾಡ್ತಾ ಇರೋದು. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಫ್ರೆಂಡ್ಸ್, ನಾವು ಎಲ್ಲ ಕಡೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅಪ್ಪ ಅಮ್ಮನ ಹತ್ರ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಅಪ್ಪ ಅಮ್ಮಗಳ ಹತ್ರ ಸ್ಕೂಲ್ಗೆ ಹೋಗಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಆಮೇಲೆ ಸ್ಕೂಲಲ್ಲಿದ್ದಾಗ ಪಾಠ ಅರ್ಥ ಆಗಲಿಲ್ಲ ಮತ್ತೆ ಪಾಠ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ.
ಹಂಗೆ ಕಾಲೇಜಲ್ಲೂ ಸಹ ನಾವು ಅಸೈನ್ಮೆಂಟ್ಗೆ ಮಾರ್ಕ್ಸ್ಗಳು ಜಾಸ್ತಿ ಕೊಡಿ ಅಂತಲೂ ರಿಕ್ವೆಸ್ಟ್ ಮಾಡ್ತೀವಿ. ಇನ್ನು ಜಾಬ್ ಬೇಕು ಅಂತ HR ಗಳ ಹತ್ರನೂ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅಂಥದ್ರಲ್ಲಿ ನಾವು ಆಡಿಯನ್ಸ್ ಹತ್ರ ನಾವು ರಿಕ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಸೊ ಹಾಗಾಗಿ ನಾನು ಕೇಳ್ಕೊತಾ ಇರೋದೇನು ಅಂದರೆ, ನನ್ನ ಹಾಕೋ ಎಲ್ಲ ವೀಡಿಯೋಸ್ಗಳ್ನು ವಾಚ್ ಮಾಡಿ ಆದಷ್ಟು ನನಗೆ 4000 ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳ್ತಾ, ಆ್ಯಕ್ಚುಲಿ ಇನ್ನೂ ನಮ್ಮದು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ 4000. ಅಷ್ಟು ಹೇಳಬೇಕು ಅಂತಲ್ಲಿ ಅದರಲ್ಲಿ ನಮ್ಮದು 20% ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಟ್ ಆದರೆ ನಾನು ಹೋಪ್ ಬಿಡದೆ ಮಾಡ್ತಾನೆ ಇದ್ದೀನಿ, ಒಂದಲ್ಲ ಒಂದು ದಿನ ಕಂಪ್ಲೀಟ್ ಆಗುತ್ತೆ ಅಂತ. ಆ ಹೋಪ್ನ ಫುಲ್ಫಿಲ್ ಮಾಡೋದು ನಿಮ್ಮ ಕೈಲಿದೆ. ನೀವು ಹಾಕೋ ಎಲ್ಲ ವೀಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆದಷ್ಟು ನಿಮ್ಮ ಕಷ್ಟದಲ್ಲಿರೋ ಹುಡುಗನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ನಾನು ನಿಮ್ಮನೆ ಹುಡುಗ ಅಂತಲೇ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಆದಷ್ಟು ಬೇಗ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಡಿ. ಅಟ್ಲೀಸ್ಟ್ ಈಗ ನೆಕ್ಸ್ಟ್ ಆಗಸ್ಟ್ ಆದಮೇಲಿಂದ ನೆಕ್ಸ್ಟ್ ಇಯರ್ 2027 ಆಗಸ್ಟ್ ಬರೋಷ್ಟರಲ್ಲಿ ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಸಪೋರ್ಟ್ ಮಾಡಿದ್ರೆ ನಾನು ಇಲ್ಲಿವರೆಗೂ ಹಿಂಗೆ ಮಾಡ್ಕೋಗ್ಬೋದು. ನೀವು ಸಪೋರ್ಟ್ ಮಾಡಲಿಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ನಿಮ್ಗೆ ಹೇಳ್ದಂಗೆ ಮನೆ ಶಿಫ್ಟಿಂಗ್ದು ಫುಲ್ಲು ವ್ಲಾಗ್ ಸೀರೀಸ್ ತೋರಿಸ್ತೀನಿ. ಆ್ಯಂಡ್ ನೀವು ಯಾರ್ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು. ಇವಾಗ ವೀಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.